ನಿನ್ನೆ ಒಬ್ಬಾತ ಚಾಮರಾಜಪೇಟೆಯಲ್ಲಿ ದನದ ಕೆಚ್ಚಲು ಕೊಯ್ದಿದ್ದ. ಈಗ ಆರೋಪಿಯ ಬಂಧನ ಆಗಿದೆ. ಆತ ಬಿಹಾರ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಬಿಹಾರ ಮೂಲದವರನ್ನ ಬೇರೆ ಕಾರಣಗಳಿಗಾಗಿ ಬಂಧಿಸಿದ್ರು ಅನ್ನೋ ಅನುಮಾನಗಳು ಕೂಡ ಉಂಟಾಗ್ತದೆ. ಯಾಕೆಂದ್ರೆ ಇಲ್ಲಿ ಯಾವುದೇ ಕಿರಿಕಿರಿ ಆಗೋದು ಬೇಡ ಅಂತೇಳಿ. ಆದ್ರೆ ಅದರ ಬಗ್ಗೆ ಅನುಮಾನ ಇದೆ. ಆರೋಪಿ ಬಂಧನ ಬಗ್ಗೆ ಹಸು ಮಾಲೀಕನಿಗೆ ಅನುಮಾನ ಇದೆಯಂತೆ. ಆರೋಪಿಯನ್ನ ಮೆಂಟಲ್ ಅಂತ ಈಗ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದ ಎಂದು ಓನರ್ನ ಕೇಳಿ. ಈಗ ಮೆಂಟಲ್ ಆಗಿದ್ರೆ ಅವನ ಓನರ್ನ ತಲೆ ಕತ್ತರಿಸಿಲ್ಲ. ಸಾರಿ, ನಾನು ಈ ತರ ಪದ ಬಳಕೆ ಮಾಡ್ತಾ ಇದ್ದೀನಿ ಅಂತೇಳಿ ತಪ್ಪು ತಿಳಿಬೇಡಿ. ಆ ದನದ ಕೆಚ್ಚಲನ್ನ ಕೊಯ್ತಾನಂತೆ. ಆ ಮೆಂಟಲ್ ಅನ್ನು ಹೆಂಗಿಟ್ಕೊಂಡ್ರು ಅವರು? ಬೆಂಗಳೂರಿನಲ್ಲಿ ಹಸುಗಳ ಮಾಲೀಕ ಕರ್ಣ ಹೇಳಿಕೆಯನ್ನು ಕೊಡ್ತಾರೆ. ಮೊದಲು ಮಾಲೀಕರನ್ನ ಅರೆಸ್ಟ್ ಮಾಡಬೇಕು. ಮೆಂಟಲ್ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ಮೆಂಟಲ್ ಆದ್ರೆ ಅವನವನಿಗೆ ಕಿರಿಕಿ ಮಾಡ್ಬೇಕಲ್ಲ, ತಲೆ ಹೊಡಿಬೇಕಿತ್ತ ಹೋಗಿ ಗೋಡೆಗೆ. ಮೆಂಟ್ಲ್ಗಳೇನ್ ಮಾಡ್ತಾರೆ ಹೇಳಿ? ತಲೆಯನ್ನ ಚಚ್ಕೋತಾರೆ. ಹಂಗೇನ್ ಮಾಡಿಲ್ಲ ಅವ. ಕೆಚ್ಚಲಿಗೆ ಹೋಗಿ ಕಟ್ ಮಾಡಿದ್ದಾನೆ. ಇವಂದೇ ಯಾವುದಾದ್ರೂ ಅಂಗವನ್ನು ಯಾಕೆ ಕಟ್ ಮಾಡ್ಕೊಂಡಿಲ್ಲ? ಇಫ್ ಹಿ ಈಸ್ ಎ ಮೆಂಟಲ್. ಅವರೇ ಬಿದ್ದು ಸತ್ತೋಗಿರೋ ಉದಾಹರಣೆಗಳಿದೆ ಮೆಂಟಲ್ ಆದವರು ಅಲ್ವಾ? ಅವನವನಿಗೆ ಚುಚ್ಕೊಂಡಂತೆ. ಹಂಗೇನಾಗೇ ಇಲ್ಲ. ಇದು ಮೆಂಟಲ್ ಅಂತ ತೋರಿಸುವಂತ ಪ್ರಯತ್ನಗಳಾಗ್ತಾ ಇದೆಯಾ? ಇದರ ಉದ್ದೇಶ ಏನು? ಆಮೇಲೆ ಮನಸ್ಸಾದ್ರೆ ಹೆಂಗ್ ಬರುತ್ತೆ? ಮೂರು ಹಸುಗಳದು. ಈಗ ಕರ್ಣನಿಗೆ ಸಿಕ್ಬೋದು 1 ಲಕ್ಷ 2 ಲಕ್ಷ ಅದು ಬೇರೆ ವಿಚಾರ. ಆ ಗೋಮಾತೆ ಏನ್ ಮಾಡ್ಬೇಕ್ರಿ? ಎಂತ ಅದು ಆ ಕೆಚ್ಚಲನ್ನು ಕೊಯ್ಯೋದಂದ್ರೆ ಏನ್ರಿ? ಚೆ ಈ ಹಿಂದೆ ಈಗ ಒಂದು ಮನುಷ್ಯನಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಯಾರಿಗೇ ಆಗ್ಲಿ, ಈ ಹಿಂದೆ ಒಂದು ಕೇರಳದಲ್ಲಿ ಒಂದು ಕತೆ ಇದೆ. ಒಂದು ಹೆಣ್ಮಗಳಿಗೆ ಒಂದು ತೆರಿಗೆ ಪದ್ಧತಿ ಇಂತಿತ್ತು. ಎದೆಗೂ ತೆರಿಗೆ ಹಾಕ್ತಾ ಇದ್ರು ಅಂತ ಒಂದಿತ್ತು. ಅದು ಆಗ ಆಕೆ ತೆರಿಗೆ ಬಂದು ಕೇಳ್ತಾರಂತೆ. ಕೇಳದೆ ಇದ್ದಾಗ ಅದು ಒಳ್ಳೆ ಹೆಸರಿದೆ ಈಗಲೂ ಕೂಡ ಅಲ್ಲಿಗೆ. ಆಕೆ ಆ ಎದೆ ಭಾಗವನ್ನು ನನ್ನ ಹತ್ರ ಇಲ್ಲ ತೆರಿಗೆ ಅಂದ್ರೆ ಎದೆ ಭಾಗವನ್ನು ಕಟ್ ಮಾಡಿ ಕೊಟ್ಬಿಡ್ತಾಳೆ ಅವಳು, ಎಲ್ಲೆಲ್ಲಿ ಇಟ್ಬಿಟ್ಟು. ಈಗಲೂ ಆಕೆ ವಿಗ್ರಹ ಅಲ್ಲಿದೆ. ಅದು ಕೇರಳದಲ್ಲಿ ಇಂಥದ್ದೆಲ್ಲ ನಡೆದಿರುವಂಥದ್ದು. ಅದು ಎಷ್ಟು ದೊಡ್ಡ ಸುದ್ದಿ ಆಯಿತು, ಮತ್ತೊಂದಾಯ್ತು ಅಂತಂದ್ರೆ ಇಡೀ ಸಂಚಲನ ಉಂಟು ಮಾಡುದು. ಹಾಗೇನೆ ಈ ದನದ ಕೆಚ್ಚಲು ಕೂಡ ಹಾಗೇನೆ. ಮೂರು ದನದ ಕೆಚ್ಚಲನ ಹೆಂಗ್ರಿ ಮನಸ್ಸು ಬರುತ್ತೆ ಯಪ್ಪ. ಆಮೇಲೆ ಅದು ಆ ಮೆಂಟಲ್ ಆಗಿದ್ದವನಿಗೆ ಹಂಗೆಲ್ಲ ಕೆಳಗೆ ಹೋಗಿ ಹಂಗೆಲ್ಲ ಕಟ್ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಯ್ತು? ಈಗ ಅವನನ್ನು ಕೂಡ ಅದೇ ತರ ಮಾಡ್ಬೇಕಾಗತ್ತಲ್ಲ. ಆಮೇಲೆ ಪ್ರಾಣಿ ದಯಾ ಸಂಘಗಳು ಎಲ್ಲಿ ಬಂತು ಇಲ್ಲಿ ತನಕ? ಯಾಕೆ ಹೋರಾಟಕ್ಕೆ ಬಿದಿಗಿಳಿತಾ ಇಲ್ಲ? ಯಾಕೆ? ನಾವು ಆರೋಪ ಮಾಡಲ? ಈಗ ಯಾರೋ ದುಡ್ಡು ಕೊಟ್ರು ಅಂತೇಳಿ ಆರೋಪ ಮಾಡಬಹುದು. ಆಗಿದ್ರೆ ಇಳಿಬೇಕು ಹೋರಾಟಕ್ಕೆ. ಯಾರು ಏನಂತ ಗೊತ್ತಾಗಬೇಕು. ಮಾಡಿ ಹೋರಾಟ. ಪಾರ್ಟಿಯವರಿಗೆ ಹಾಕ್ಬಿಡ್ತೀರಿ, ಬಿಜೆಪಿ ಅವರಿಗೆ ಹಾಕ್ಬಿಡ್ತೀರಿ. ನೀವು ಬನ್ನಿ ಹೋರಾಟಕ್ಕೆ. ಮಾಲೀಕ ಮಾತಾಡಿದ್ದಾರೆ, ಕರ್ಣ ಕೇಳಿಸ್ಕೊಳ್ಳಿ. ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ. ಫಸ್ಟು ಆ ಓನರ್ಗೆ ಕೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ. ಅವ್ನು ಕೇಳ್ಕೊಂಡು ಅವ್ನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಅವ್ನು ಕೇಳಿ ಫಸ್ಟು. ಆ ಮೆಂಟಲ್ನ ಏನಕ್ಕೆ ಕೆಲಸಕ್ಕೆ ಇಟ್ಟ ಅವನು ಓನರು? ಫಸ್ಟ್ ಪಾಯಿಂಟು ಮೆಂಟಲ್ ಅಂತ ಇವಾಗ ಹೇಳ್ಬೋದು. ಮೆಂಟಲ್ಗೆ ಯಾಕೆ ಕೆಲಸಕ್ಕೆ ಕೊಟ್ಟರು? ಅವ್ನು ಸುಮಾರು 5-6 ವರ್ಷದಿಂದ ಇರ್ಬೋದು ಇಲ್ಲಿ, ಇನ್ನ ಜಾಸ್ತಿ ಇರ್ಬೋದು. ಒಂದು ಮೆಂಟ್ಲ್ ಕೆಲಸ ಮಾಡ್ತಾನಾ? ಮತ್ತೆ ನೀವು ನೋಡಿದ್ರ ನಿಮ್ಮ ಮೊದಲು ಏರಿಯಾದಲ್ಲಿ ನೋಡಿದ್ರ? ಇವಾಗ ಅವ್ರ ಅಡ್ರೆಸ್ ಹೇಳಿದ್ರೆ ಅವನ್ನ ನೋಡಿದೀನಿ ನಾನು. ಇವಾಗ ಅವ್ನ ಮಕ್ಕ ನೋಡಿದ್ರೆ ಕ್ಲೀನ್ ಆಗಿ ಪರಿಚಯ ಮಾಡ್ತೀನಿ. ಅವ್ನು ಎಲ್ಲಿ ಕೆಲಸ ಮಾಡ್ತಾನಂತ ಹೇಳ್ಬಿಡ್ತೀನಿ ನಾನು. ಡೌಟ್ ಇದೆ ಸರ್, ಡೌಟ್ ಇದೆ ನನಗೆ. ಅಲ್ಲಿ ಬೇಗ ಹೊಳಿತಾರಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಏನು ಹೆಂಗ್ ಮೆಂಟಲ್ ಅವನು? ಮೆಂಟಲ್ ಈ ತರ ಮಾಡ್ತಾನ? ಹುಡುಕಿ ಹಸನ ಕುಯ್ತಾನ ಮೆಂಟಲ್. ಸಿಕ್ಕಾಪಟ್ಟೆವ್ರಿಗೆಲ್ಲ ಕುಯ್ಬೇಕಾಯ್ತು. 3:30ಗೆ ಕುಡ್ಬಿಟ್ಟು ಬಂದ್ ಮಾಡ್ದ ಅಂತಲ್ಲ. 3:30ಗೆ ಯಾವ ಬಾರ್ ತೆಗ್ದಿದೆ ಸ್ವಾಮಿ? 3:30ಗೆ ಯಾವ ಬಾರ್ ತೆಗ್ದಿದೆ? ನಿಮಗೆ ಬ್ಯಾಗ್ ಅಂಗಡಿಯವ್ರಿಗೆ ಏನೋ ಗಲಾಟೆ ಆ ಥರದ್ದು ಏನು ಆಗಿತ್ತು ಹೇಳೋದಾದ್ರು? ಬ್ಯಾಗ್ ಅಂಗಡಿಗೆ ನಮಗೂ ಗಲಾಟ ಇಲ್ಲ. ನಮಗೂ ಆ ಸಂದೇಲಿ ಹಸ ಕಟ್ತೀವಿ. ಆ ಸಂದೇಲಿ ಒಂದು ಬೇಗ ಅಂಗಡಿ ಐತೆ. ಅವರು ಗಾಡಿ ಒಳಗೆ ಲೋಡ್ ತಗೊಂಡ್ಬರ್ತಾರೆ, ತಗೊಂಡು ಹೋಗ್ತಾರೆ ಲೋಡು. ಬೇಗ ಅಂಗಡಿ ಅವರು ಅಲ್ಲಿ ಸಂದೆ ಒಳಗೆ ಹಸ ಇದ್ರೆ ಸ್ವಲ್ಪ ಎಡವಟ್ಟು ಆಗತ್ತೆ ಅವ್ರಿಗೆ ಗಾಡಿ ತಗೊಂಡೋಗಿ ನಿಲ್ಸೋವಾಗ. ಇದು ಅವನು ಮೆಂಟಲ್ ಅಲ್ಲ, ಅವನು ಇದು ಸುಳ್ಳು. ಬ್ಯಾಕ್ ಗ್ರೌಂಡ್ ಐತೆ ಹಿಂದೆ. ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಬ್ಯಾಕ್ ಗ್ರೌಂಡ್ ಇರಬೇಕು. ಗೊತ್ತಿಲ್ಲ ಸರ್, ಅದೇ ನನಗೆ ಇದಾಗ್ತಾ ಇದೆ. ನನಗೆ ಆಶ್ಚರ್ಯ ಆಯ್ತದೆ. ಏನಪ್ಪ ಇದು? ಹುಡುಕಿ ಹಸ ಟಾರ್ಗೆಟ್ ನೋಡಿ. ಅದು ಹೆಚ್ಚಿಗೆ ಹಾಲ್ಕರಿ ಹಸನೇ ಕುಯ್ದವ್ರೆ, ಕಮ್ಮಿ ಇರೋದು ಹಾಲೆಲ್ಲ ಬಿಟ್ಬಿಟ್ಟವ್ರೆ. ಹಂಗಿದ್ರೆ ಮೆಂಟಲ್ ಮಾಡೋ ಕೆಲಸನ ಅದು? ನೆನ್ನೆ ಹಿಡ್ದವ್ರೆ, ನೆನ್ನೆ ಹಿಡಿದ್ಬಿಟ್ಟು ಅದು ಹೆಂಗೆ ಏನು ಸಾಧ್ಯ? ಭಾನುವಾರ ಕೆಲಸಕ್ಕಾಗತ್ತೆ ಸರ್? ಈಗ ನಿಮ್ಗೆ ಅವನೇ ಮಾಡಿದಾನೆ ಅನ್ಸುತ್ತಾ? ಅದು ಬೇರೆ ಯಾರಾದ್ರೂ ಹಿಂದೆ ಕೈವಾಡ ಇದ್ದಾರಾ? ಹಿಂದೆ ಕೈವಾಡ ಇದೆ. ಅವನಿಗೆ ಯಾರು ಹೇಳ್ಕೊಟ್ಟು ಮಾಡಿದ್ದಾರೆ.
ನನಗೆ ಯಾರು ಇರ್ಬೋದು ಅವನಿಗೆ ವಿಚಾರಣೆ ಮಾಡಬೇಕು, ಡಿಪಾರ್ಟ್ಮೆಂಟ್ ಅವರು ಅವನಿಗೆ ವಿಚಾರಣೆ ಮಾಡಬೇಕು. ಅವನಿಗೆ ಆಟೋಮೆಟಿಕ್ ವರ್ಕ್ ತೆಗೆದ್ರೆ ಬಾಯಿ ಬಿಡ್ತಾನೆ ಸರ್ ಅವನು. ನಾವು ಅವನು ಎಷ್ಟು ವರ್ಷದಿಂದ ಅವನು ಓಕೆ, ನಾನೊಂದು ದುರಂತ ಬಗ್ಗೆ ಹೇಳಿದೆ. ಕೇರಳ ನಂಗೇಲಿ ದುರಂತ ಇದು ಅಂತ ಕರೀತಾರೆ ಅದನ್ನು, ನಂಗೇಲಿ ಪ್ರಕರಣ ಅಂತ ಕರೀತಾರೆ. ಅಲ್ಲಿ ಒಬ್ಬಳು ಹೆಣ್ಮಗಳು ಆ ಥರ ಆಗಿರತ್ತೆ ಅಂತೇಳಿ. ಆಮೇಲೆ ಈ ಸಂಪ್ರದಾಯ ಶರಣರುಗಳಿಗೆಲ್ಲ ನಮ್ಮ ಧರ್ಮವನ್ನು ಹೆಂಗೆ ಹಾಳು ಮಾಡಾಕಿದ್ದಾರೆ ಅಂತ ಅದೊಂದು ಉದಾಹರಣೆ. ಇಲ್ಲಿ ನೋಡಿ, ಅದೇ ನಾನು ಯಾಕೆ ಉದಾಹರಣೆ ಕೊಟ್ಟೇನೆಂದ್ರೆ, ನಾವು ನೋವಾದಾಗ ಅಟ್ಲೀಸ್ಟ್ ಅರಚಿಸ್ತೇವೆ, ಹೌದು, ಬೊಬ್ಬೆ ಹಾಕ್ತೇವೆ, ಮೂಕ ಪ್ರಾಣಿಗಳು. ಅದು ಮೂಕ ಪ್ರಾಣಿಗಳು. ಆಮೇಲೆ ದನದ ಬಗ್ಗೆ ಇರುವಂತ ಒಂದು ಅವಿನಾಭಾವ ಸಂಬಂಧನೇ ಬೇರೆ. ನಮಗೆ ಬೇರೆ ಯಾವುದೇ ಇದರ ಬಗ್ಗೆ ಬರೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಸಾಧಾರಣವಾಗಿ ಈಗ ನನ್ನ ತಾಯಿನೇ ದನ ಸಾಕ್ತಾ ಇದ್ರು, ಮತ್ತೊಂದು ಮಾಡ್ತಾ ಇದ್ರು. ಅವ್ರು ಯಾವುದೇ ಕಾರ್ಯಕ್ರಮಗಳಿಗೆ ಸಂಜೆ ನಂತರ ಹೋಗ್ತಾನೆ ಇರಲಿಲ್ಲ, ಹೋಗ್ತಾನೆ ಇರಲಿಲ್ಲ. ಆಮೇಲೆ ನಾವೆಷ್ಟೇ ಮಕ್ಕಳಿರ್ಲಿ ಮತ್ತೊಂದಿರ್ಲಿ, ಆ ದನ ಯಾರೇ ದನ ಸಾಕುವವ್ರನ್ನ ಕೇಳಬೇಕಿದ್ರೆ ಆ ದನದ ಜೊತೆ ಒಂದು ಸಂಭಾಷಣೆ ಮಾಡ್ತಾರೆ ಅವರು, ಹೌದು, ಒಂದು ಮಾತಾಡ್ತಾರೆ ಅವರು. ಹೌದು. ಆಮೇಲೆ ಏಕವಚನದಲ್ಲಿ ಮಾತಾಡ್ತಾ ಇರ್ತಾರೆ, ಮಗಳನ್ನು ಮಾತಾಡಿಸಿದಂಗೆ. ಏನು ನೀನು ಯಾಕೆ ಎದ್ದೇಳು ಆ ಕಡೆ ಹೋಗು, ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಕೇಳ್ತವೆ ಕೂಡ ಅವು ಹಂಗೆ ಕೇಳ್ತಾ ಇರ್ತವೆ, ನಮಗೆ ಅರ್ಥ ಆಗೋದಿಲ್ಲ. ಆಮೇಲೆ ಬೇರೆ ಅವರಾದ್ರೂ ಆ ತರ ಮಾತಾಡೋರಿಗೆ, ನೀವು ಬೇರೆ ಹಾಲು ಕರಿಯಕ್ಕೆ ಬೇರೆಯವ್ರು ಬನ್ನಿ, ಒದಿಯತ್ತೆ ಅಂತ ಮರಡನ ಓದಂಗೆ ಓದಿತ್ತದೆ ಧಮಕ್ ಅಂತೇಳಿ. ಆಮೇಲೆ ಅದು ನೋಡಿದೀನಿ ನಾನು. ಯಾರು ಹಾಲು ಕರೀತಾರೋ ಅವರ ಒಂದ್ ವೇಳೆ ಇಲ್ಲ ಅಂತಂದ್ರೆ ಅದರ ಕೈಯ ಸ್ಪರ್ಶದಲ್ಲಿ ಗೊತ್ತಾಗುತ್ತೆ ಜನ ಬೇರೆ ಅಂತೇಳಿ. ಹಾಗಾಗಿ ನಾನೇ ನೋಡಿದ್ದೀನಲ್ಲ, ನಮ್ಮ ಮನೇಲಿ ನೋಡಿದ್ದೀನಲ್ಲ, ನಮ್ಮ ತಾಯಿಯ ಸೀರೆಯನ್ನ ಬೇರೆಯವ್ರ ಹಿಂಗೆ ಹಾಕೊಂಡು ಹಾಲು ಕರಿಬೇಕು. ಇದು ತುಂಬಾ ಜನರಿಗೆ ಇದು ಅದರ ಅನುಭವ ಗೊತ್ತಿರಬಹುದು ಅಂತ ಒಂದು. ಆಮೇಲೆ ನಾವು ಕೊಟ್ಟಂತ ವಿಶೇಷತೆ ರೀ, ಈಗ ರಾಜಕೀಯದವರು ಹಾಳಾಗೋಗ್ಲಿ, ರಾಜಕೀಯದವ್ರು ಮಾಡ್ತಿರೋ ರಾಜಕೀಯ ಬೇರೆ. ಎಷ್ಟು ಪ್ರೀತಿ ಮಾಡ್ತೀವಿ ಗೋವನ್ನು ನಾವು, ಗೋ ಪೂಜೆ, ಆಮೇಲೆ ಅದಕ್ಕೆ ಪುಗ್ಗೆ ಕಟ್ಟಿ, ಆಮೇಲೆ ಅದಕ್ಕೆ ಹಾರ ಹಾಕಿ, ಆಮೇಲೆ ಅದಕ್ಕೆ ಈ ಅಲಂಕಾರ ತೆಂಗಿನ ಗೆರಟೆ ಇದೆಯಲ್ಲ, ತೆಂಗಿನ ಗೆರಟೆಯಲ್ಲಿ ಹಿಂಗೆ ಕಲರ್ಗೆ ಹಿಂಗೆ ಮುಳುಗಿಸೋದು, ಕಲರ್ 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 ಮಾಡೋದು, ಆ ಕೊಂಬಿಗೆ ಇದು ಮಾಡೋದು. ಆಮೇಲೆ ಜಲ್ಲಿಕಟ್ಟು ಮಾಡ್ತಾರಲ್ಲ, ಜಲ್ಲಿಕಟ್ಟುದು ಸ್ವಲ್ಪ ವಿಪರೀತ ಇದೆ ಅನ್ನೋಂಥ ಒಂದು ಆರೋಪ ಒಂದು ಬಿಟ್ರೆ, ಜಲ್ಲಿಕಟ್ಟಿನ ಮೇಲೆ ಪುಟ್ಟ ಮಕ್ಕಳನ್ನು ಕೂರಿಸ್ತಾರೆ ಆ ಎತ್ತಿನ ಮೇಲೆ. ಪುಟ್ಟ ನೀವು ನೋಡಿ, ಯೂಟ್ಯೂಬಲ್ಲಿ ನೋಡಿ, ಅದು ವಿಶೇಷ ಅದೊಂದು. ಆಮೇಲೆ ಆ ಪ್ರೀತಿ, ಆಮೇಲೆ ಬೆಂಕಿ ಹಾಯಿಸೋದು ಯಾಕೆ ಅಂತಂದ್ರೆ ನಮ್ಗೆ ಈಗ ಅದು ಸೈಂಟಿಫಿಕ್ ಆಗಿ ಅರ್ಥ ಆಗ್ತಾ ಇದೆ. ಅದ್ರ ಮೈ ಮೇಲೆಲ್ಲ ಇದೆಲ್ಲ ಬಂದಿರ್ತದೆ, ಒಂಥರ ಇದಿರ್ತಾರ, ಅದು ಹಾಯಿಸಿದಾಗ ಆ ಬಿಸಿಗೆ ಹೋಗ್ಬಿಡ್ತದೆ. ಅದನ್ನು ಬೇರೆ ರೀತಿಯಲ್ಲಿ ತೆಗಿಯಕ್ಕಾಗಲ್ಲ. ಆ ಬಿಸಿಗೆ ಅದು ಅದಕ್ಕೆ ಇಲ್ಲಿಂದ ಅಲ್ಲಿ ತನಕ ಕೊಂಡಾಯಿಸೋದು ಇದೆಯಲ್ಲ, ಅದಕ್ಕೆ ಕೊಂಡಾಯಿಸೋದು ಅದು ಅದೆಲ್ಲ ಅಷ್ಟೆಲ್ಲ ಸೈಂಟಿಫಿಕ್ ಆಗಿ ಅದನ್ನ ಪ್ರೀತಿ ಮಾಡಿದಂಥವ್ರು ನಾವೆಲ್ಲ. ಆಮೇಲೆ ಅದರ ಫಲವತ್ತತೆ ಮತ್ತೊಂದು ಎಲ್ಲವೂ ಕೂಡ ಛೇ 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 ಛೇ. ಈಗಲೂ ಕೂಡ ಏನು ಗೊತ್ತಾ, ಈಗ ಸಾಧಾರಣವಾಗಿ ಕಸಾಯಿಖಾನೆ ಕೊಡುವಂತ ಅನಿವಾರ್ಯತೆ ಯಾಕೆ ಬಂತು ಅಂತಂದ್ರೆ, ಅದು ಸತ್ರೆ ಅದನ್ನು ಹೂಳೋದು ಬಹಳ ಈಸಿ ಅಲ್ಲ, ಹಿಂಗೆ ಎತ್ಕೊಂಡು ಹೋಗಿ ಹಾಕಕ್ಕಾಗಲ್ಲ ನೋಡಿ. ತುಂಬಾ ಅದಕ್ಕೆ ಅವರು ಮನಸ್ಸಿಲ್ಲದೆ ಕೊಡುವಂಥದ್ದು ಅದು. ಆಯ್ತಾ, ಸಣ್ಣ ಕರುವನ್ನ ಬಿಡೋಕ್ಕೂ ಆಗ್ತಾ ಇಲ್ಲ ಅವರು. ಸಣ್ಣ ಕರುವನ್ನ ಅಟ್ಲೀಸ್ಟ್ ಇದು ಮಾಡ್ತಾ ಇದ್ರು. ಯಪ್ಪ, ನನಗೆ ಅದನ್ನ ಕಣ್ಣಲ್ಲಿ ನೀರು ರಕ್ತ ಬರ್ತಾ ಇದೆ ಅದು. ಆಮೇಲೆ ಅದನ್ನ ಮಾಫಿ ಮಾಡಕ್ಕಾಗತ್ತಾ? ಅವನಿಗೊಂದು ಶಿಕ್ಷೆ ಆಗ್ಲೇಬೇಕಲ್ವಾ? ಕರ್ಣನಿಗೆ ಸಿಗ್ಬೋದಪ್ಪ, 1 ಲಕ್ಷ ಸಿಗ್ಬೋದು. ಮತ್ತೊಂದು ಕರ್ಣ ಕೇಳಿರೋ ಪ್ರಶ್ನೆ ಕರೆಕ್ಟ್ ಆಗಿದೆ. ಆತ ಕೆಲಸ ಮಾಡ್ತಿದ್ದ, ಲೂಸ್ ಆದ್ರೆ ಅವ್ನು ಹೆಂಗ್ ಕೆಲಸ ಮಾಡ್ತಾ? ಹೌದು, ಅವನು ಈಗ ಇಲ್ಲಿ ತನಕ ಅವನು ಮೆಂಟಲ್ ಅಂತ ಆಗಿದ್ರೆ ಮಾಲೀಕನಿಗೆ ಯಾಕೆ ಇಲ್ಲಿ ತನಕ ಅದನ್ನೇ ಕೇಳ್ತಾ ಇದಾರೆ ಅವ್ರು. ಮಾಲೀಕಂದು ಏನಾದ್ರು ಮಾಡಿದ್ರಂತ ಇಲ್ಲಿ ತನಕ? ಬಿಟ್ರೆ ನಾವು ಬಹಳ ಪ್ರಕರಣಗಳಲ್ಲಿ ನೋಡ್ತೀವಿ, ತುಂಬಾ ಒತ್ತಡ ಬಂದಾಗ, ಫೋರ್ಸ್ ಇದ್ದಾಗ, ಆಕ್ರೋಶ ವ್ಯಕ್ತ ಆದಾಗ ಯಾರನ್ನೋ ಒಬ್ರನ್ನ ಕರ್ಕೊಂಡ್ ಬಂದು ಒಳಗಡೆ ಹಾಕ್ಬಿಡ್ತಾರೆ. ಎಷ್ಟು ಜನ ಇದ್ದಾರೆ ಈಗಲೂ ಜೊತೆ ಜೈಲೊಳಗೆ, ಎಷ್ಟು ಜನ ಅಮಾಯಕರಿದ್ದಾರೆ ಗೊತ್ತಾ? ತುಂಬಾ ಜನ ಅಮಾಯಕರು, ದುಡ್ಡಿದ್ದವರು ಆರಾಮ್ಸೆ ಹೊರಗೆ ಬರ್ತಾರೆ ಇದರ ವಿರುದ್ಧ. ಆಮೇಲೆ ಅದಕ್ಕೆ ನೋಡಿ, ಈ ಕೆಲವರು ನಕ್ಸಲೈಟ್ ಸಿಂಪತೈಸರ್ ಇದಾರಲ್ಲ, ಅದೇ ಕಾರಣಕ್ಕೆ ಇರ್ತಾರೆ, ಕರೆಕ್ಟ್ ಅವ್ರು ಮಾಡೋದು ಅಂತಾರೆ. ಹೌದು, ನೀವು ಹಿಂಗೆ ಮಾಡಿದ್ರೆ ನಾವೇನ್ ಮಾಡ್ಲಿ ಅಂತಾರೆ. ಆದ್ರೆ ನಮ್ಮ ದೇಶ ಏನು, ಬೇಡಪ್ಪ, ಅಶಾಂತಿ ಏನು ಕ್ರೈಮ್ ಮಾಡಬೇಡಿ, ಹಿಂಸೆ ಮಾಡಬೇಡಿ, ಅದು ದಾರ್ಶನಿಕರು ಹೇಳುವಂತ ಮಾತು. ನನ್ನ ಒಂದು ಕಣ್ಣಿಗೆ ನಿನ್ನೊಂದು ಕಣ್ಣನ್ನು ತೆಗಿತೀನಿ, ಕುರುಡಾಗ್ಬಿಡ್ತದಪ್ಪ. ಅದು ನಾವು ಆದ್ರೆ ಇಂಥದಕ್ಕೆಲ್ಲ ಏನ್ ಮಾಡ್ಬೇಕು? ಇದಕ್ಕೆ ಹೌದು, ಈ ಅದರ ಕೆಚ್ಚಲು ಕೊಯ್ದವರನ್ನ ಕಲ್ಲೊಡೆದು ಸಾಯಿಸ್ಬೇಕಾ? ಸಮ್ಟೈಮ್ಸ್ ನಮಗೆ ಅನಿಸ್ಬಿಡ್ತದೆ, ಯಾವುದು ಈ ಸೌದಿ ಅರೇಬಿಯಾದಲ್ಲಿರುವ ಕಾನೂನುಗಳಿದೆಯಲ್ಲ,
ಇಂಥದಕ್ಕೆಲ್ಲ ಕರೆಕ್ಟ್ ಅಂತ ಅನ್ಸ್ಬಿಡ್ತದಪ್ಪ, ಅಲ್ಲೇ ಹೊಡೆದು ಸಾಯಿಸ್ಬಿಡಿ ಅಂತೇಳಿ. ಬಟ್ ನಾವು ಹೇಳೋಂಗಿಲ್ಲ, ಯಾಕಂದ್ರೆ ನಮ್ಮದೊಂದು ಪ್ರಜಾತಂತ್ರ ರಾಷ್ಟ್ರ, ನಮ್ಮಲ್ಲಿ ಎಂತೆಂಥವ್ರು ಬಾಳಿ ಬದುಕಿದಂಥ ರಾಷ್ಟ್ರ ಇದು. ಬಟ್ ಇಂಥ ಒಂದು ಹೀನ ಕೃತ್ಯವನ್ನು ನೋಡಿದಾಗ ರಕ್ತ ಎಲ್ಲ ಕುದಿಯತ್ತೆ ನೋಡ್ರಿ. ಪ್ರಾಣಿ ದಯಾ ಸಂಘಗಳು ಯಾವ ರೀತಿ ಹೋರಾಟ ಮಾಡ್ತದೆ ನನಗೂ ನೋಡ್ಬೇಕು. ಬನ್ನಿ ಮಾದೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್, ಅಪ್ಡೇಟ್ ಪ್ಲೀಸ್. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಡೌಟ್ಗಳು ಕೂಡ ಬರ್ತಿತ್ತು. ಯಾಕಂದ್ರೆ ಆರೋಪಿಯನ್ನ ಬಂಧನ ಮಾಡಿ ಪೊಲೀಸರು ನೀಡುತ್ತಿರುವಂತ ಕಾರಣ ನಿಜಕ್ಕೂ ಕೂಡ ಇಲ್ಲಿ ಸಸ್ಪೆಕ್ಟ್ ಆಗಿದೆ. ಇದ್ರ ಬಗ್ಗೆ ಹಸುಗಳ ಮಾಲೀಕ ಕೂಡ ಒಂದು ಅನುಮಾನಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಆತ ಬೆಳಗಿನ ಜಾವ 3:30-4 ಗಂಟೆ ಸಂದರ್ಭದಲ್ಲಿ ಕುಡಿದು ಬಂದು ಈ ರೀತಿ ಕೃತ್ಯ ಎಸಗಿದ್ದಾನೆ ಅನ್ನೋಂಥದ್ದನ್ನ ಒಪ್ಕೊಳ್ಳೋಕೆ ಆಗೋದಿಲ್ಲ. ಜೊತೆಗೆ ಈತ ಕೆಲಸ ಮಾಡ್ತಿದ್ದಂತ ಅಂಗಡಿ ಮಾಲೀಕ ಕೂಡ ಇದರಲ್ಲಿ ಕೈವಾಡ ಇರಬಹುದು ಅನ್ನುವಂತ ಶಂಕೆಯನ್ನ ಈಗಾಗಲೇ ವ್ಯಕ್ತಪಡಿಸುವಂತ ಕೆಲಸವನ್ನ ಹಸುಗಳ ಮಾಲೀಕ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಆ ಒಂದು ಘಟನಾ ಸ್ಥಳದಲ್ಲಿ ಇರೋದಕ್ಕಿಂತಲೂ ಕೂಡ ಅಲ್ಲಿಂದ 50 ಮೀಟರ್ ದೂರದಲ್ಲಿರುವಂತ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ಶೇಖ್ ಏನಿದ್ದಾನೆ ಆತ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ. ಹಾಗಾದ್ರೆ ಮಾಲೀಕನ ಕುಮ್ಮಕ್ಕು ಇಲ್ಲಿ ಇದೆಯಾ ಅನ್ನುವಂಥದ್ದು ಮೇಲ್ನೋಟಕ ಇಲ್ಲಿ ಅನುಮಾನ ಮೂಡ್ತಿದೆ. ಯಾಕಂದ್ರೆ ಇದನ್ನ ಕರ್ಣ ಅವರೇ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಆತ ಕುಡಿದು ಮಾಡಿದ್ದಾನೆ ಅಂತಂದ್ರೆ 3:30 ಸಂದರ್ಭದಲ್ಲಿ ಎಲ್ಲಿ ಯಾವ ಬಾರ್ ಓಪನ್ ಇರುತ್ತೆ? ಹಾಗಾದ್ರೆ ಕುಡಿದು ಮಾಡ್ತಿದ್ದಂತ ಕೆಲಸವನ್ನ ಮಾಡ್ತಿದ್ದಂತವನ ಮಾಲೀಕ ಆತನ ಅಂಗಡಿಯಲ್ಲಿ ಕೆಲಸ ಮಾಡೋದಕ್ಕೆ ಇಟ್ಕೊಂಡಿದ್ನ? ಹಾಗಾದ್ರೆ ಈ ಒಂದು ಕೃತ್ಯ ಸಿಗೋದಕ್ಕೆ ಕುಡಿದ ಮತ್ತಿನಲ್ಲಿ ಹೇಗೆ ಈ ರೀತಿ ಆಗುತ್ತೆ? ಪೊಲೀಸರು ಇಲ್ಲಿ ಏನನ್ನ ಮುಚ್ಚಿಡೋದಕ್ಕೆ ಅಥವಾ ಏನ್ ಮೆಸೇಜ್ ಕೊಡೋದಕ್ಕೆ ಇಲ್ಲಿ ಮುಂದಾಗ್ತಿದ್ದಾರೆ ಅನ್ನೋಂಥದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಎಲ್ಲ ಒಂದ್ ಕಡೆ ಪೊಲೀಸರು ಒಂದು ಪ್ರೆಸರ್ ನಲ್ಲಿ ಈ ಒಂದು ಅರೆಸ್ಟ್ ಅನ್ನ ಮಾಡಿದಾರಾ, ಅಥವಾ ಇಲ್ಲಿ ಏನ್ ಸತ್ಯ ಆಗಿದೆ ಅನ್ನೋದನ್ನ ಪೊಲೀಸರು ಮುಚ್ಚಿಡೋದಕ್ಕೆ ಯತ್ನ ಮಾಡ್ತಿದ್ದಾರಾ, ಅಥವಾ ಇಲ್ಲಿ ಮಾಲೀಕನನ್ನ ಸೇಫ್ ಮಾಡೋದಕ್ಕೆ ಇವನನ್ನ ಅರೆಸ್ಟ್ ಮಾಡಿ ತಂದಿದ್ದಾರಾ ಅನ್ನೋಂಥದ್ದು ಇಲ್ಲಿ ಸಾಕಷ್ಟು ಅನುಮಾನಕ್ಕೆ. ಆಮೇಲೆ ಮಾದೇಶ್, ನಿಖರವಾಗಿ ಮಾಹಿತಿ ಕಲೆ ಹಾಕಿ ಊಹಾಪೋಹಗಳು ಬೇಕಾಗಿಲ್ಲ. ನಿಖರವಾಗಿ ಮಾಹಿತಿ ಕಲೆ ಹಾಕಿ ಊಹಾಪೋಹಗಳು ಬೇಕಾಗಿಲ್ಲ. ಹಾಗಂತ ಈ ರಾಜಕೀಯ ಪಕ್ಷಗಳು ಹೇಳ್ತವೆ ಅಂತ ತಲೆಗೆ ಅದನ್ನು ತಗೋಬೇಡಿ. ಸಮ್ಟೈಮ್ಸ್ ಅವನು ಮೆಂಟಲ್ ಆಗಿರ್ದಿರ್ಬೋದು, ಬಟ್ ಅವನಿಗೆ ಶಿಕ್ಷೆ ಏನು? ಹೌದು, ಆಯ್ತಾ? ಎಸ್, ಮಾಲೀಕರನ್ನ ಕೇಳೋದು ಕರ್ತವ್ಯ. ಯಾಕಂದ್ರೆ ಇಷ್ಟು ವರ್ಷಗಳಿಂದ ಮೆಂಟಲ್ ಆಗಿದ್ದವ ಬೇರೆ ಏನು ಮಾಡಿಲ್ವ ಇಲ್ಲಿ ತನಕ? ಬೇರೆ ಏನಾದ್ರು ಮಾಡಿದ್ರು ಕೂಡ ನಿಮ್ಮ ಮಾವನ ಮಗ ಅಂತ ಹೇಳಿನ ನೀವು ಬಿಹಾರದವನ್ನ ಇಲ್ಲಿ ಕೂರಿಸ್ಕೊಂಡಿದ್ದು? ಪ್ರಶ್ನೆ ಇದು ನಂದು. ಅವ್ನು ಮೆಂಟಲ್ ಆಗಿದ್ರೆ ನೀನ್ ಯಾಕೆ ಕೊಟ್ಟೆ ಅವನಿಗೆ ಕೆಲಸ? ಜಾತಿ ಪ್ರೇಮದಿಂದ ಕೊಟ್ರ ಮೆಂಟಲ್ಗಳಿಗೆ? ಕಳಿಸ್ಬೇಕಿತ್ತು ಅವನನ್ನ, ಒದ್ದು ವಾಪಸ್ ಹೋಗಪ್ಪ ಅಂತೇಳಿ. ಇದು ಪ್ರಶ್ನೆ ನಂದು. ರಾಜಕೀಯ ಪ್ರೇರಿತವಾಗಿ ನಾನು ಮಾತಾಡಕ್ಕೆ ರೆಡಿ ಇಲ್ಲ ಯಾವ ವಿಚಾರನೂ ಕೂಡ. ಓಕೆ, ನೆಕ್ಸ್ಟ್.